ಪ್ರಸ್ತುತಿ ಶರಣಬಸವ ಚೋಳೀನ್ ಹಾಗೂ ಸುರೇಖಾ ಸುರೇಶ್. ಕೇಳಿ ಕನಕ ದೀಪ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ಸಂತ ಕವಿ ಕನಕದಾಸರ ಬದುಕು, ಬರಹ, ವಿಚಾರಗಳ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದೆ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ಕನಕದಾಸರ ಕುರಿತು ಪಿಜಿ, ಡಿಪ್ಲೊಮಾ 2 ಮತ್ತು 3ನೇ ಸೆಮಿಸ್ಟರ್ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಕನಕದಾಸರ ಜೀವನ, ಸಾಧನೆ, ಕೊಡುಗೆಗಳ ಕುರಿತು ಅಧ್ಯಯನ ಲಭ್ಯ. ಸುವ್ಯವಸ್ಥಿತ ಸಭಾಭವನ, ಡಿಜಿಟಲ್ ಗ್ರಂಥಾಲಯ, ಸ್ಮಾರ್ಟ್ ಕ್ಲಾಸ್, ಕನಕದಾಸರ ಗೀತೆ, ಕೀರ್ತನೆ, ಸುಳಾದಿಗಳ ಧ್ವನಿಸುರುಳಿ ಹಾಗೂ ಪುಸ್ತಕಗಳ ಪ್ರಕಟಣೆ. ನಗರ, ಗ್ರಾಮೀಣ ಪ್ರದೇಶ, ಶಾಲಾ ಕಾಲೇಜುಗಳಲ್ಲೂ ಕನಕರ ಪ್ರಚಾರ, ಉಪನ್ಯಾಸ. ಕನಕದಾಸರು ಮತ್ತು ವ್ಯಕ್ತಿತ್ವ ವಿಕಸನ ಕುರಿತು ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರ ಆಯೋಜಿಸುತ್ತಿದೆ ಕನಕ ಅಧ್ಯಯನ ಪೀಠ. ಕನಕ ಜಯಂತ್ಯುತ್ಸವ, ರಾಷ್ಟ್ರೀಯ ವಿಚಾರ ಸಂಕಿರಣ, ಪ್ರಬಂಧ, ಭಾಷಣ, ರಸಪ್ರಶ್ನೆ ಸ್ಪರ್ಧೆ, ಕನಕರ ನೃತ್ಯ ರೂಪಕ, ಭಜನೆ, ನಾಟಕ ಇತ್ಯಾದಿಯಾಗಿ ನಾಡಿನಾದ್ಯಂತ ಕನಕದಾಸರ ಸಮಗ್ರ ಸಾಹಿತ್ಯ ಅಧ್ಯಯನಕ್ಕೆ ಕಂಕಣಬದ್ಧವಾಗಿದೆ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ಸಂಪರ್ಕಿಸಿ. ಸಂಯೋಜಕರು ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ಕನಕದಾಸರ ತತ್ವಾದರ್ಶಗಳನ್ನು ಮುನ್ನೆಲೆಗೆ ತರುತ್ತಿದೆ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕೆಡಗ ಗ್ರಾಮದ ಶ್ರೀಮತಿ ರಾಧಮ್ಮ ಮತ್ತು ಶ್ರೀ ಜೆ ಚನ್ನೇಗೌಡರು ಹಾಗೂ ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ನಂದೀಶ್ ಕೆಸಿ. ಆತ್ಮೀಯರೇ, ಕನಕದೀಪ ಸರಣಿಯ ಮತ್ತೊಂದು ಅರ್ಥಪೂರ್ಣ ಸಂಚಿಕೆಗೆ ತಮಗೆ ಹೃದಯಪೂರ್ವಕ ಸ್ವಾಗತ. ಪ್ರಿಯ ಕೇಳುಗರೆ, ಕನಕ ದೀಪವೆಂಬ ಈ ಅನುಭೂತಿಯ ಪರಿಧಿಯೊಳಗೆ ತಮ್ಮನ್ನು ಕರೆದೊಯ್ಯಲು ನಮಗೆ ತುಂಬಾ ಸಂತೋಷವೆನಿಸುತ್ತಿದೆ. ಕನಕದಾಸರ ಕೀರ್ತನೆಗಳು ಮನುಷ್ಯನ ಜೀವನದ ಉದ್ದೇಶವನ್ನು ತುಂಬಾ ಸುಲಭ ಅರ್ಥದಲ್ಲಿ ತಿಳಿಸುತ್ತವೆ. ಭಾರತೀಯ ಅನುಭವ ಪರಂಪರೆಗೆ ವಿಶೇಷ ಸ್ಥಾನಮಾನವಿದೆ. ಬದುಕಿನಲ್ಲಿ ಅನುಭವದ ಮಹತ್ವ ಹಾಗೂ ಅದನ್ನು ಸಾಧಿಸುವ ಹಾದಿಯತ್ತ ಕನಕರ ಭಕ್ತಿ ಕಾವ್ಯ ಗಮನಹರಿಸುತ್ತದೆ. ಅನುಭವವೆಂಬುದು ತಾನಾರೆಂಬುದನ್ನು ತೋರುವುದು, ಅನುಭವವೆಂಬುದು ನಿಜವಾಸದಲ್ಲಿ ಇರಿಸುವುದು ಎಂದು ಕನಕದಾಸರು ಹೇಳಿದರು. ಬದುಕಿದೆನು ಬದುಕಿದೆನು ಭವಯನಗೆ ಹಿಂದಿತು, ಪದುಮನಾಭನ ಪಾದದೊಲುಮೆ ಯನಗಾಯ್ತು, ಭವಯನಗೆ ಹಿಂದಿತು, ಬದುಕಿದೆನು ಬದುಕಿದೆನು ಭವಯನಗೆ ಹಿಂದಿತು. ಶರಣರು ಮತ್ತು ದಾಸರು ತಮ್ಮ ಜೀವನವನ್ನೇ ದಿವ್ಯ ಕೃತಿಗಳಂತೆ ಮಾಡಿಕೊಂಡು ತಮ್ಮ ಜೀವನ ಅನುಭವಗಳನ್ನು ವಚನಗಳನ್ನಾಗಿ ಮತ್ತು ಕೀರ್ತನೆಗಳನ್ನಾಗಿ ರಚಿಸಿ ನಮ್ಮೆದುರು ಇಟ್ಟರು. ಆ ಗೀತೆಗಳಲ್ಲಿಯ ಭಾವಲೋಕ ಶಾಂತಿಯ ಕಾರಣದಿಂದ ಮಧುರವಾಗಿ ಹೊಮ್ಮುತ್ತಿರುವಂತೆ ಭಾಸವಾಗುತ್ತದೆ. ಆ ಭಾವದ ಮಾಧುರ್ಯ ನಮ್ಮನ್ನು ಮತ್ತೊಂದು ಲೋಕಕ್ಕೆ ಕರೆದುಕೊಂಡು ಹೋಗುತ್ತದೆ. ಕನಕದಾಸರ ಭಾಷೆ, ಆ ಭಾಷೆಯ ನಯ ನಾಜೂಕತೆ, ಸರಾಗವಾಗಿ ಹರಿಯುವ ಅದರ ಲಯಗಾರಿಕೆ ನಮ್ಮನ್ನು ಸಮ್ಮೋಹನಗೊಳಿಸುತ್ತದೆ. ಜೊತೆಗೆ ಅವರ ಸಾಮಾಜಿಕ ಕಳಕಳಿ ಅವರನ್ನು ಒಬ್ಬ ವಿಶಿಷ್ಟ ದಾರ್ಶನಿಕ ಕವಿಯನ್ನಾಗಿ ರೂಪಿಸಿತು. ಅಂತಹ ವಿಶಿಷ್ಟತೆಯನ್ನು ಬಣ್ಣಿಸಿದ್ದಾರೆ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ ಎ ಚನ್ನಪ್ಪ ಅವರು. ಅವರನ್ನು ಮಾತಿಗೆ ಹಚ್ಚಿದ್ದಾರೆ ಡಾಕ್ಟರ್ ಬಸು ಬೇವಿನಿಗಿಡದ್. ಆತ್ಮೀಯರೇ, ಕನಕದೀಪ ಕಾರ್ಯಕ್ರಮದಲ್ಲಿ ಈಗ ನಮ್ಮೊಂದಿಗೆ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆದ ಡಾಕ್ಟರ್ ಎ ಚನ್ನಪ್ಪ ಅವರಿದ್ದಾರೆ. ಡಾಕ್ಟರ್ ಎ ಚನ್ನಪ್ಪ ಅವರು ಒಬ್ಬ ಪ್ರಮುಖ ಆಡಳಿತಗಾರರು ಆಗಿರುವಂತೆಯೇ ಅವರೊಬ್ಬ ಸಂಶೋಧಕರು, ಪ್ರಾಧ್ಯಾಪಕರು ಮತ್ತು ಒಬ್ಬ ಲೇಖಕರು ಆಗಿರುವುದು ಕೂಡ ವಿಶೇಷ. ಅನೇಕ ಪುಸ್ತಕಗಳನ್ನು ಕೂಡ ಅವರು ಬರೆದಿದ್ದಾರೆ. ತುಂಬಾ ಒಳ್ಳೆ ಹೆಸರನ್ನು ಮಾಡಿರುವಂತಹ ಡಾಕ್ಟರ್ ಎ ಚನ್ನಪ್ಪ ಅವರು ಕನಕದೀಪ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕನಕದಾಸರ 3 ಕೀರ್ತನೆಗಳನ್ನ 3 ಗೀತೆಗಳನ್ನು ಅವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇವತ್ತು ಅವರ ವಿಶ್ಲೇಷಣೆಯೊಂದಿಗೆ ಅವರೊಂದಿಗೆ ಮೊದಲು ಒಂದಷ್ಟು ಮಾತು. ನಮಸ್ಕಾರ ಡಾಕ್ಟರ್ ಚನ್ನಪ್ಪ ಅವರೇ. ನಮಸ್ಕಾರ ಡಾಕ್ಟರ್ ಚನ್ನಪ್ಪ ಅವರೇ, ಈ ಕನಕದಾಸರು ಕನ್ನಡದ ಒಂದು ಭಕ್ತಿ ಕಾವ್ಯವನ್ನ ಅವರು ಹಿಗ್ಗಿಸಿದ ಬಗೆ ಎಂಥದ್ದು ಅಂತ ಹೇಳ್ತೀರಿ? ಈಗ ಬಹಳ ಮುಖ್ಯವಾಗಿ ಒಟ್ಟು ದಾಸ ಪರಂಪರೆಯ ಬಗ್ಗೆ ಮಾತನಾಡಬೇಕಾದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ
ಒಂದು ಚಳುವಳಿಗಳ ನಂತರ ಮತ್ತೊಂದು ಚಳುವಳಿಗಳನ್ನು ನಾವು ಕಾಣ್ತೇವೆ. ಹಳೆಗನ್ನಡದ ನಂತರದಲ್ಲಿ ನಾವು ನೊಡಗನ್ನಡ ಪೀಳಿಗೆಗೆ ಬರಬೇಕಾದಾಗ ಜನರಿಂದಲೇ ಬಂದಿರತಕ್ಕಂತಹ ಭಾಷೆಯನ್ನ ಜನರಿಗೆ ಅದನ್ನು ಹೇಗೆ ಮುಟ್ಟಿಸಬೇಕು ಅನ್ನೋದನ್ನ ನಮ್ಮ ಶರಣರು ಬರೆದಿಟ್ರೆ, ತಮ್ಮ ಸಂಗೀತದ ಮೂಲಕ ಕೀರ್ತನೆಗಳ ಮೂಲಕ ಮನಸ್ಸಿನಲ್ಲಿ ಅದನ್ನ ನೆಲೆ ನಿಲ್ಲುವಂತೆ ಮಾಡಿರ್ತಕ್ಕಂತಹದ್ದು ದಾಸರು. ಹೌದು, ಅವರು ಸಾಮಾಜಿಕ ಕಳಕಳಿಯಿಂದ, ಈಗಾಗಲೇ ನಾವು ಕನಕದಾಸರನ್ನೇ ಉದಾಹರಣೆಯನ್ನಾಗಿ ತಗೊಂಡ್ರೆ, ಬಾಡ ಅಂತಕ್ಕಂತಹ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂತಹ ಕನಕದಾಸರು ಒಬ್ಬ ಸೇನಾಧಿಪತಿಯ ಮಗನಾಗಿ ಹುಟ್ಟಿದರೂ ಕೂಡ ಆಧ್ಯಾತ್ಮದ ವಿಷಯದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಶ್ರದ್ಧೆಯುಂಟಾಗಿ ಜನಗಳಿಗೆ ಏನು ಅಧ್ಯಾತ್ಮವನ್ನು ನಾವು ಹೇಳಬೇಕಾಗಿದೆ, ಜನರ ಮನಸ್ಸಿನಲ್ಲಿ ಅದು ನಿಲ್ಲಬೇಕಾಗಿದೆ ಅಂತಂದೇಳಿ ಸಂಗೀತದ ಮೂಲಕ ಜನರ ಮನಸ್ಸನ್ನ ತಲುಪಿರ್ತಕ್ಕಂಥವರು ದಾಸರು. ಆಮೇಲೆ ಈಗ ಕನಕರನ್ನ ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿ ಓದ್ಕೊಳ್ಬೇಕು, ಮತ್ತು ವಿಶ್ವವಿದ್ಯಾಲಯ, ಕಾಲೇಜು, ಶಾಲೆ ಇಂಥವುಗಳಲ್ಲಿ ಕೂಡ ಈ ಕನಕದಾಸರ ಪದ್ಯಗಳು ಹೋಗಬೇಕು ಮತ್ತು ಓದಲ್ಪಡಬೇಕು ಅಂತ. ಯಾಕೆಂತ ಹೇಳಿದ್ರೆ ಇಂದಿನ ವಿದ್ಯಾರ್ಥಿಗಳಲ್ಲಿ ಏನಾಗ್ತಾ ಇದೆ, ಒಂದು ಆತ್ಮವಿಶ್ವಾಸದ ನೆಲೆ ಕಡಿಮೆ ಆಗ್ತಾ ಇದೆ. ಮುಂದಿನ ಜೀವನವನ್ನು ನೆನಪಿಸಿಕೊಳ್ತಾರೋ ಅಥವಾ ಪ್ರಸ್ತುತವಾಗಿರ್ತಕ್ಕಂತಹ ಪರೀಕ್ಷೆಯ ಭಯದಿಂದಲೇ ಎಷ್ಟೋ ವಿದ್ಯಾರ್ಥಿಗಳು ಏನೆಲ್ಲ ಮಾಡಿಕೊಳ್ಳತಕ್ಕಂತಹ ಈ ಸಂದರ್ಭದಲ್ಲಿ ಗಾಬರಿ ಆಗ್ತಕ್ಕಂತಹದ್ದೇನಿಲ್ಲ. ನಾವು ಏನಂತ ತಾಳ್ಕೊಂಡಿರ್ಬೇಕು. ಮನಸ್ಸಿಗೆ ಹೇಳ್ತಾರೋ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯ ಯಾಕೆ? ಹೌದು, ಅಂದ್ರೆ ಇಂಥ ಆತ್ಮವಿಶ್ವಾಸದ ನುಡಿಗಳು ನಮ್ಮ ವಿದ್ಯಾರ್ಥಿಗಳ ಕಿವಿ ಮೇಲೆ ಇವತ್ತು ಬೀಳಬೇಕಾಗಿದೆ. ಬೋಧಿಸೋರು ಕೂಡ ಅದನ್ನ ಬೋಧಿಸಬೇಕಾಗಿದೆ. ತುಂಬಾ ಸಂತೋಷ ಡಾಕ್ಟರ್ ಚೆನ್ನಪ್ಪ ಅವರೇ, ನಮಸ್ಕಾರ. ಧನ್ಯವಾದಗಳು. ಧನ್ಯವಾದ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ರಕ್ಷಿಸುವ ಇದಕ್ಕೆ ಸಂಶಯವೇ. ತಲ್ಲಣಿಸದಿರು ಕಂಡ ತಾಳು ಮನವೇ, ಎಲ್ಲರನ್ನು ರಕ್ಷಿಸುವ ಇದಕ್ಕೆ ಸಂಶಯವೇ. ಜೀವನದಲ್ಲಿ ವಿರಕ್ತಿಯನ್ನು ಹೀಗೆ ತುಂಬಿಕೊಳ್ಳಬೇಕೆಂದು ಹೇಳುವ ಕನಕರ ಒಂದು ಪದ್ಯ ಹೀಗಿದೆ. ಎಂದಿದ್ದರಿ ಕೊಂಪೆ ಎನಗೆ ನಂಬಿಕೆ ಇಲ್ಲ, ಮುಂದರಿತು ಶ್ರೀಹರಿಯ ಭಜಿಸುವುದೇ ಲೇಸು. ಎಲುವುಗಳು ತೊಲೆಜಂತೆ, ಎಲುವುಗಳು ತೊಲೆಜಂತೆ, ನರಗಳವು ಬಿಗಿದಂತೆ, ಬಲಿದ ಚರ್ಮವು ಮೇಲು ಹೊದಿಕೆಯಂತೆ, ಗಳಗಳನೆ ನುಡಿವ ನಾಲೆಗೆ ಗಂಟೆ ಇಳಿಯಂತೆ, ಕೆಲಕಾಲಿ ಕೊಂಪೆ ಕಡೆಗಾವುದಂತೆ, ಎಂದಿದ್ದರಿ ಕೊಂಪೆ ಎನಗೆ ನಂಬಿಕೆ ಇಲ್ಲ. ಕಂಡಿಗಳು 9 ಕಳಬಂಟರೈವರು, ಅಂಡಲೆವುದೊತ್ತಿನಲ್ಲಿ ಷಡ್ವರ್ಗವು, ಮನ್ಮಥನ ಹೊಸಪರಿಯ ಮನ್ಮಥನ ಠಾಣ್ಯವಿದು, ಮಂಡೆ ಹೋಗುವುದನ್ನು ಅರಿಯದಿ ಕೊಂಪೆ, ಎಂದಿದ್ದರಿ ಕೊಂಪೆ ಎನಗೆ ನಂಬಿಕೆ ಇಲ್ಲ. ಕೊಂಪೆಯಲ್ಲಿ ಶೃಂಗಾರ ಕೊಂಡಾಡಲಳವಲ್ಲ, ಕೆಂಪು ಬಣ್ಣಗಳಿಂದ ಚೆನ್ನಾಯಿತು ಇಂಪಿನಲಿ, ಕಾಗಿನೆಲೆಯಾದಿ ಕೇಶವನನ್ನು ಸೊಂಪಿನಲೆ ನೆನೆದು ಸುಖಿಯಾಗು ಮನುಜ, ಎಂದಿದ್ದರಿ ಕೊಂಪೆ ಎನಗೆ ನಂಬಿಕೆ ಇಲ್ಲ. ಎಲವುಗಳು ತೊಲೆಜಂತೆ, ನರಗಳವು ಬಿಗಿದಂತೆ, ಬಲಿದ ಚರ್ಮವು ಮೇಲು ಹೊದಿಕೆಯಂತೆ, ಗಳಗಳನೆ ನುಡಿವ ನಾಲಿಗೆ ಗಂಟೆಯಂತೆ, ಕೆಲ ಕಾಲಕ್ಕೆ ಕೊಂಪೆ ಕಡೆಗಾಹುದಂತೆ, ಎಂದಿದ್ದರಿ ಕೊಂಪೆ ಎನಗೆ ನಂಬಿಕೆ ಇಲ್ಲ. ಈ ಗೀತೆಯನ್ನು ತಮ್ಮ ಇಂಪಾದ ಧ್ವನಿಯಲ್ಲಿ ಹಾಡಿದ್ದಾರೆ ಪೂರ್ಣಿಮಾ ಭಟ್. ಕಂಡಿಗಳು 9 ಕಳಬಂಟರೈವರು, ಅಂಡಲವುದೊತ್ತಿನಲಿ ಷಡ್ವರ್ಗವು, ಮಂಡಲಕ್ಕೆ ಹೊಸ ಪರಿಯು ಮನ್ಮಥನ ಠಾಣ್ಯವಿದು, ಮಂಡೆ ಹೋಗುವುದನ್ನು ಅರಿಯದೆ ಕೊಂಪೆ, ಎಂದಿದ್ದ
ವಿಶ್ಲೇಷಣೆ ಮಾಡಿದ್ದಾರೆ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ ಎ ಚೆನ್ನಪ್ಪ. ಎಂದಿದ್ದರೀ ಕೊಂಪೆ ಎನಗೆ ನಂಬಿಕೆ ಇಲ್ಲ, ಮುಂದರಿತು ಹರಿಪಾದ ಹೊಂದುವುದು ಲೇಸು. ಈ ಎರಡು ಸಾಲುಗಳಲ್ಲಿ ಕನಕದಾಸರು ಮಾನವ ಜನ್ಮದಲ್ಲಿ ಹುಟ್ಟಿದ ನಾವುಗಳು ವಾಸಿಸುವ ಸ್ಥಳಗಳನ್ನು ಲೌಕಿಕ ವಿಷಯ ವಾಸನಗಳಿಂದ ಕೂಡಿರುವ ಕೊಂಪೆಗಳು ಎಂದು ಕರೆಯುತ್ತಾರೆ. ಈ ಕೊಂಪೆಗಳ ಮೇಲೆ ಕನಕದಾಸರಿಗೆ ನಂಬಿಕೆಯೇ ಇಲ್ಲ. ಏಕೆಂದರೆ ಇಲ್ಲಿದ್ದು ಮುಕ್ತಿಯ ಪಥವನ್ನು ಸಾಧಿಸುವುದು ಬಹಳ ಕಷ್ಟ. ಕಾರಣ, ಇದನ್ನು ಶರಣರು ಹೇಳುವಂತೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮದೇವನ ಎಂಬಂತೆ ಮನುಷ್ಯನಾಗಿ ಹುಟ್ಟಿದ ಬಳಿಕ ಬಹುಬೇಗ ಎಚ್ಚೆತ್ತುಕೊಂಡು ಹರಣ ಹಿಂಗದ ಮುನ್ನ ಅರಿಯೇ ಸೇವೆಯ ಮಾಡು, ಪರಲೋಕ ಸಾಧನವನ್ನು ಮಾಡು ಎಂಬ ವೀರವೈರಾಗ್ಯದ ವಿಚಾರಗಳನ್ನು ಮೊದಲೇ ತಿಳಿದು ಅನುಸರಿಸಿ ಆಚರಿಸಿ ಅರಿಯ ಪಾದವನ್ನು ಅಂದರೆ ಮುಕ್ತಿಯನ್ನು ಹೊಂದುವುದು ಒಳ್ಳೆಯದು ಎಂಬ ಸಂದೇಶವನ್ನು ಕನಕದಾಸರು ಸಾರಿದ್ದಾರೆ. ಅದರಂತೆ ಮುಂದಿನ ಚರಣದಲ್ಲಿ ಲೌಕಿಕ ಜನಸಂದಣಿ ಇರುವ ಕೊಂಪೆಗಳಲ್ಲಿ ಎಂದರೆ ಊರುಗಳಲ್ಲಿ, ಗ್ರಾಮಗಳಲ್ಲಿ ಕಟ್ಟಿರುವ ಭೌತಿಕ ಮನೆಗಳಿಗೂ ಮತ್ತು ಮನುಷ್ಯನ ದೇಹದ ಸೃಷ್ಟಿಯ ರಚನೆಯ ಮನೆಗಳಿಗೂ ಒಂದೇ ರೀತಿಯ ಆಕಾರವಿದೆ. ಭೌತಿಕ ಮನೆಗಳಲ್ಲಿ ತೊಲೆ, ಜಂತೆ, ಹೊದಿಕೆಗಳು, ಗಂಟೆಗಳು ಇರುವಂತೆ ಮನುಷ್ಯನ ದೇಹದಲ್ಲಿಯೂ ಸಹ ಎಲುಬುಗಳು, ನರಗಳು, ಮೇಲು ಹೊದಿಕೆಯ ಚರ್ಮ ಮತ್ತು ನಾಲಿಗೆ ಎಂಬ ವಸ್ತುಗಳು ಇವೆ. ಭೌತಿಕ ಮನೆ ಹೇಗೆ ಶಾಶ್ವತವಲ್ಲವೋ ಅದೇ ರೀತಿ ಮನುಷ್ಯನ ದೇಹವೂ ಶಾಶ್ವತವಲ್ಲ ಎಂಬ ಉಪಮಾನವನ್ನು ಕನಕದಾಸರು ಈ ಪದ್ಯದಲ್ಲಿ ನೀಡುತ್ತಿದ್ದಾರೆ. ಕೀರ್ತನೆಯ ಮುಂದುವರಿದ ಭಾಗವಾಗಿರ್ತಕ್ಕಂಥ ಮುಂದಿನ ಸಾಲಿನಲ್ಲಿ 9 ದ್ವಾರಗಳಿಂದ ಕೂಡಿರುವ ಈ ದೇಹ 5 ಇಂದ್ರಿಯಗಳೆಂಬ ಕಳಬಂಟರು ಎಂದರೆ ಕದ್ದು ನೋಡುವ, ಕದ್ದು ಕೇಳುವ, ಕದ್ದು ಮೂಸಿಸುವ, ಕದ್ದು ರುಚಿಯನ್ನು ನೋಡುವ ಮತ್ತು ಸ್ಪರ್ಶಿಸುವ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮಗಳಿಂದ ಕೂಡಿದೆ. ಇವುಗಳು ಒಂದೆಡೆ ನಿಲ್ಲದೆ ಕುರಿಗಳು ಹಿಂಡಿನಲ್ಲಿ ಅಲೆದಲೆದು ತಿನ್ನುವಂತೆ ಇವುಗಳು ಮನುಷ್ಯನಲ್ಲಿ ಪದೇ ಪದೇ ಆಸೆ, ವ್ಯಸನಗಳನ್ನು ಹುಟ್ಟು ಹಾಕುತ್ತಿರುವಾಗಲೇ ಈ ಮಂಡಲಕ್ಕೆ ಅಂದರೆ ಪರಿವಾರಕ್ಕೆ ಮನಃಶಾಂತಿಯನ್ನು ಕದಡುವ ಶತ್ರುಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾಸ್ತರ್ಯಗಳೆಂಬ ಅರಿಷಡ್ವರ್ಗಗಳು ಸೇರಿಕೊಂಡು ಏನೆಲ್ಲ ಅವಾಂತರಗಳನ್ನು ಸೃಷ್ಟಿಸುತ್ತವೆ. ಅಲ್ಲದೆ ನಾನೇ ಶ್ರೇಷ್ಠ, ನಾನೇ ಶಾಶ್ವತ ಎಂಬ ಭ್ರಮೆಯನ್ನು ಹುಟ್ಟಿಸುತ್ತವೆ. ಇವುಗಳಿಗೆ ಆಧಾರವಾಗಿರುವ ಮನುಷ್ಯನ ಶಿರೋಭಾಗವೇ ಆದ ಮಂಡೆಯೇ ಬಿದ್ದು ಹೋಗುತ್ತದೆ ಎಂಬುದರ ಅರಿವೇ ಇಲ್ಲದೆ ಅದೇ ರೀತಿ ಈ ಕೊಂಪೆಯ ಜನಗಳು ಲೌಕಿಕ ಪ್ರಪಂಚದಲ್ಲಿ ಒದ್ದಾಟ ಗುದ್ದಾಟಗಳನ್ನು ನಡೆಸುತ್ತಿದ್ದಾರೆ. ಮುಂದುವರೆದು ದಾಸರು ಕೊಂಪೆಯಲ್ಲಿ ಶೃಂಗಾರ ಕೊಂಡಾಡ ಲಳವಲ್ಲ ಎಂದು ಹೇಳುತ್ತಾ ಈ ರೀತಿಯಾದ ಕೊಂಪೆಯಲ್ಲಿ ಯಾವ ರೀತಿಯ ಸಂಭ್ರಮ ಸೌಂದರ್ಯಗಳನ್ನು ಹೊಗಳಲು ಸಾಧ್ಯವಿಲ್ಲ. ಕಾರಣ, ಸೂರ್ಯ ಚಂದ್ರರು ಉದಯಿಸುವ ಸಂದರ್ಭದಲ್ಲಿ ಭೂಮಿ ಆಕಾಶ ಶೃಂಗಾರಗೊಂಡು ಬೆಳಗಿನಿಂದ ಕಂಗೊಳಿಸುವಂತೆ ಇಂಪಾದ ರಾಗದಲ್ಲಿ ಸೊಗಸಾಗಿ ತನ್ನ ಆದಿದೈವ ಕಾಗಿನೆಲೆ ಆದಿಕೇಶವನನ್ನು ಇಷ್ಟಪಟ್ಟು ನೆನೆದು ಸುಖಿಯಾಗು, ಆನಂದದಿಂದ ಜೀವಿಸಿ ಮುಕ್ತಿಯ ಪದವಿಯನ್ನು ಹೊಂದಿರಿ. ಈ ಕೊಂಪೆಯನ್ನು ನಂಬಿ ನರಜನ್ಮವನ್ನು ಹಾಳು ಮಾಡಿಕೊಳ್ಳಬೇಡಿ. ದೇವರನ್ನು ನೆನೆದು ನರಜನ್ಮವನ್ನು ಹರಿಯ ಜನ್ಮವನ್ನಾಗಿ ಸಾರ್ಥಕಗೊಳಿಸಿಕೊಳ್ಳಿರಿ ಎಂಬ ಸಂದೇಶವನ್ನು ಕನಕದಾಸರು ಈ ಕೀರ್ತನೆಯ ಮೂಲಕ ಸಮಾಜಕ್ಕೆ ನೀಡಿದ್ದಾರೆ. ಕನಕ ದೀಪ ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿಯನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಪ್ರಸ್ತುತಿ ಶರಣಬಸವ ಚೋಳೀನ್ ಹಾಗೂ ಸುರೇಖಾ ಸುರೇಶ್. ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್. ನಿರೂಪಣಾ ಸಾಹಿತ್ಯ ವೈಜಿ ಭಗವತಿ. ಸಹಕಾರ ಕನಕ ಅಧ್ಯಯನ ಪೀಠದ ಸಂಯೋಜಕರಾದ ಡಾಕ್ಟರ್ ಸಿ ಹನುಮಗೌಡ. ಕಾರ್ಯಕ್ರಮ ಸಮನ್ವಯ ಡಾಕ್ಟರ್ ಬಸು ಬೇವಿನಗಿಡದ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕೆಡಗ ಗ್ರಾಮದ ಶ್ರೀಮತಿ ರಾಧಮ್ಮ ಮತ್ತು ಶ್ರೀ ಜೆ ಚನ್ನೇಗೌಡರು ಹಾಗೂ ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ನಂದೀಶ್ ಕೆಸಿ. ಮತ್ತೆ ಮುಂದಿನ ವಾರ ಕನಕದೀಪ. ಆಕಾಶವಾಣಿ ಧಾರವಾಡ. ಈಗ ಕೆಲ ಹೊಸ ಕನ್ನಡ ಚಿತ್ರ